केसीएन में आपका स्वागत है। मैं किंग हमीद। ಮುಂದಿನ ದಿನಗಳಲ್ಲಿ ಮಾಡಲಾಗುತ್ತೆ ಅಂತ ಮಾತಾಡ್ತಾ ಈಗ ನಮ್ಮ ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದಂತಹ ಡಾಕ್ಟರ್ ಅನಿಲ್ ಥಾಮಸ್ ಅವರು ನಿಮ್ಮನ್ನ ಕುರಿತು ಮಾತನಾಡಬೇಕು ಅಂತ ಕೇಳ್ಕೊತೀನಿ। ಮಾತರಂ 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 ಭಾರತೀಯ ಜನತಾ ಪಾರ್ಟಿಯ ಮೈಸೂರು ನಗರ ಹಾಗೂ ಜಿಲ್ಲೆಯ ಅಲ್ಪಸಂಖ್ಯಾತರ ಈ ಒಂದು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಭೆಗೆ ಆಗಮಿಸಿದಂತ ನಮ್ಮ ಅಲ್ಪಸಂಖ್ಯಾತ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀಯುತ ಜಮಾಲ್ ಸಿದ್ದಿಕಿ ಸಾಹೇಬ್ರೆ, ರಾಷ್ಟ್ರೀಯ ಅಲ್ಪಸಂಖ್ಯಾತ ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯರಾದಂತಹ ಕರ್ನಾಟಕದ ಪ್ರಭಾರಿಯಾದಂತಹ ಶ್ರೀಯುತ ಸುಮಿತ್ ಜಾರ್ಜ್ ರವರೇ, ಮೈಸೂರು ನಗರದ ಅಧ್ಯಕ್ಷರಾದಂತಹ ಸನ್ಮಿತ್ರ ಶ್ರೀ ವಿನೋದ್ ಜೈನ್ ರವರೇ, ಮೈಸೂರು ಗ್ರಾಮಾಂತರದ ಅಧ್ಯಕ್ಷರಾದಂತಹ ಶ್ರೀಯುತ ಅಕ್ರಮ್ ರವರೇ, ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷರಾದಂತಹ ಶ್ರೀಯುತ ಎಸ್.ಎನ್. ರಾಜು ರವರೇ, ರಾಜ್ಯದ ಕಾರ್ಯಕಾರಿಣಿ ಸದಸ್ಯರಾದಂತಹ ಶ್ರೀಯುತ ಮೊಹಮ್ಮದ್ ನಸೀರ್ ಅವರೇ, ರಾಜ್ಯದ ಕಾರ್ಯಕಾರಿಣಿ ಸದಸ್ಯರಾದಂತಹ ಶ್ರೀಯುತ ನೇಮಿಚಂದ್ ಜೈನ್ ರವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮೈಸೂರು ನಗರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸನ್ಮಿತ್ರರಾದಂತಹ ಶ್ರೀಯುತ ಗಿರಿಧರ್ಜಿ ಅವರೇ, ಮೈಸೂರು ನಗರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ತನ್ವೀರ್ ಅವರೇ, ಸಂತೋಷ್ ಪಾಲ್ ರವರೇ, ರಾಜ್ಯದ ಅಲ್ಪಸಂಖ್ಯಾತ ಮೋರ್ಚಾದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಎಚ್.ಡಿ. ಪ್ರಭಾಕರ್, ಇಲ್ಲಿ ನಮ್ಮ ಮುಂದೆ ನೆರೆದಿರತಕ್ಕಂಥ ಅಲ್ಪಸಂಖ್ಯಾತ ಮೋರ್ಚಾದ ಎಲ್ಲ ಮಂಡಲದ ಪದಾಧಿಕಾರಿಗಳೇ ಹಾಗೂ ಜಿಲ್ಲೆಯ ಪದಾಧಿಕಾರಿಗಳೇ, ರಂಜಾನ್ ಉಪವಾಸದ ಈ ಒಂದು ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಮ್ಮೆಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಸ್ವಾಗತವನ್ನು ಹಾಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಆದರೆ ಒಬ್ರು ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಮೈಸೂರಿಗೆ ಆಗಮಿಸಿದಂತ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದ ನನ್ನನ್ನ ಪದಾಧಿಕಾರಿ ಮಾಡಿ ಅಂತ ಇಡೀ ಮೈಸೂರು ಜಿಲ್ಲೆಯ ಈ ಒಂದು ಕಚೇರಿಗೆ ದಿನನಿತ್ಯ ತಿರುಗಾಡ್ತಿದ್ದಂತ ಯಾರು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಅವರಿಗೆ ಬರೀ ಪದಾಧಿಕಾರಿಗಾದ್ರೆ ಸಾಕು ಅಂತ ಅನ್ಸುತ್ತೆ. ಯಾವ ಕಾರಣಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಂದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಮೈಸೂರಿನ ಕಚೇರಿಯಲ್ಲಿ ಕಿಕ್ಕರಿಯುವಂತೆ ನಮ್ಮ ಕಾರ್ಯಕರ್ತರು ಇರಬೇಕಾಗಿದ್ದಂತ ಈ ಒಂದು ಸಂದರ್ಭದಲ್ಲಿ ಇವತ್ತು ಶೇಕಡ 50ರಿಂದ 60 ಜನ ಮಾತ್ರ ಇಲ್ಲಿ ಬಂದು ಸೇರಿದ್ದೀರಿ. ತಾವು ಅವಲೋಕನೆ ಮಾಡಬೇಕು. ನಮಗೆ ಅಲ್ಪಸಂಖ್ಯಾತರು ನಮ್ಮ ಭಾರತೀಯ ಜನತಾ ಪಾರ್ಟಿ ಏನು ಕೂಡ ಕೊಡ್ತಾ ಇಲ್ಲ, ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಜೈಸಾ ಹರ್ಕತ್ ವೈಸಾ ಬರ್ಕತ್ ಅಂತ. ನಿಮ್ಮ ಮನಸ್ಸಲ್ಲಿ ಇರುವಂತಹ ವಿಚಾರಗಳು ಭಾರತೀಯ ಜನತಾ ಪಾರ್ಟಿಗೆ ನನ್ನ ಕೊಡುಗೆ ಏನು ಅನ್ನೋದು ತಾವು ಆಲೋಚನೆ ಮಾಡಬೇಕು ಅಂತ ಹೇಳ್ತಾ, ಈ ಒಂದು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮೈಸೂರು ಮನೆತನದ ಯದುವಂಶದ ಯದುವೀರ್ ಕೃಷ್ಣ ಚಾಮರಾಜ ಒಡೆಯರ್ ಅವರು ನಮ್ಮ ಅಭ್ಯರ್ಥಿಯಾಗಿ ಇಲ್ಲಿ ಮೈಸೂರಲ್ಲೂ ಹಾಗೂ ಕೊಡಗು ಲೋಕಸಭಾ ಅಭ್ಯರ್ಥಿಯಾಗಿರೋದು ತಮ್ಮೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಲ್ಪಸಂಖ್ಯಾತ ಮೋರ್ಚಾ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋದು ಅನ್ನೋದು ತಮ್ಮೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರಾದ ಮುಸಲ್ಮಾನರು, ಕ್ರೈಸ್ತರು, ಜೈನ ಸಮಾಜದವರು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಜೊತೆ ಇರುವಂತ ಸಂದರ್ಭ. ಆದರೆ ಮುಸಲ್ಮಾನರು ಹಾಗೂ ಕ್ರೈಸ್ತರಿಗೆ ಆದ್ಯತೆಯನ್ನ ನೀಡ್ತಾರೆ ಅನ್ನೋದು ನಮ್ಮೆಲ್ಲರ ಕೊರಗು. ನಾವು ಪಕ್ಷ ಹಾಗೂ ನಮ್ಮ ಸಮಾಜದ ಮಧ್ಯದಲ್ಲಿ ಒಂದು ಸೇತುವೆಯಾಗಿ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರ ಆ ಒಂದು ಸಹಕಾರವನ್ನ, ಅವರ ನಂಬಿಕೆಯನ್ನ ಗಳಿಸುವಂತ ನಿಟ್ಟಿನಲ್ಲಿ ನಾವು ಯಾವ ರೀತಿ ನಮ್ಮ ಕಾರ್ಯವೈಖರಿಯನ್ನ ಮುಂದೆ ದಿನಗಳಲ್ಲಿ ಮಾಡ್ತೀವಿ ಅನ್ನೋದು ಬಹಳ ಒಂದು ಸವಾಲಾಗಿ ತಾವೆಲ್ಲರೂ ಸ್ವೀಕರಿಸಬೇಕಾಗಿ ನನ್ನ ವಿನಂತಿ. ಭಾರತೀಯ ಜನತಾ ಪಾರ್ಟಿಗೂ ಅಲ್ಪಸಂಖ್ಯಾತರು ಯಾವುದು ಸಂಬಂಧ ಇಲ್ಲ ಅಂತ ನಮ್ಮ ವಿರೋಧ ಪಕ್ಷದ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಯಾವತ್ತೂ ಕೂಡ ಹುಲಿ ಬಂತು ಅಂತ ಹೇಳ್ತಾ ಮತವನ್ನ ಚಲಾಯಿಸಿಕೊಂಡು ಅವರ ಬೇಳೆಕಾಳು ಬೇಯಿಸುವಂತ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಿರೋ ತಮ್ಮೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಇದೇ ಭಾರತೀಯ ಜನತಾ ಪಾರ್ಟಿ ಮೊದಲು ಜನಸಂಘ ಆಗಿರುವಂತ ಸಂದರ್ಭದಲ್ಲಿ 1980ರಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆಗೊಂಡ ಸಂದರ್ಭದಲ್ಲಿ ಅವತ್ತು ಒಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಯಾರು ಅಂತ ಹೇಳಿದ್ರೆ ಸಿಕಂದರ್ ಭಕ್ತ್ ಯಾರು ಅಂತ ಹೇಳಿದ್ರೆ ಅವರು ಮುಸಲ್ಮಾನರಾಗಿದ್ರು.
ಭಾರತೀಯ ಜನತಾ ಪಾರ್ಟಿಗೂ ಅಲ್ಪಸಂಖ್ಯಾತರಿಗೂ ನೆಂಟೇ ಇಲ್ಲ ಅಂತ ಹೇಳಿದ್ರೆ ಸಿಕಂದರ್ ಭಕ್ತರಿಗೆ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಯಾಕೆ ಮಾಡ್ತಿದ್ರು ಅಂತ ತಾವು ಅವಲೋಕನ ಮಾಡಬೇಕಾಗಿದೆ. ಅದೇ ರೀತಿಯಲ್ಲಿ 2006 ಆ ಸಂದರ್ಭದಲ್ಲಿ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಸಾಂಗ್ಲೇನ ಅಂತ ವರಿಷ್ಠ ಪೊಲೀಸ್ ಅಧಿಕಾರಿಯಾದಂತ ಸಾಂಗ್ಲೇನ ಕರೆದು ತಂದು ನಿಲ್ಲಿಸಿ ಎಂಪಿಯನ್ನ ಮಾಡದಂತ ಸಂದರ್ಭ ತಾವೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ನಂತರ ಯಾವುದೋ ನ್ಯೂಕ್ಲಿಯರ್ ಡ್ಯೂಲ್ನ ವಿಚಾರವಾಗಿ ಅವರು ಸೋನಿಯಾ ಗಾಂಧಿನ ಮಾತು ಕೇಳಿಕೊಂಡು ಕೈ ಎತ್ತಿ ಭಾರತೀಯ ಜನತಾ ಪಾರ್ಟಿಗೆ ದ್ರೋಹ ಬಗೆದಿರುವಂತ ವಿಚಾರ ತಮಗೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಅದೇ ರೀತಿಯಲ್ಲಿ ಯಡಿಯೂರಪ್ಪಾಜಿ ಅವರು ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ 2008 ಇದೇ ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಅವರನ್ನ ಕರೆದು ತಂದು MLC ಮಾಡಿ ಅವರಿಗೆ ಮಂತ್ರಿಗಳನ್ನ ಮಾಡೋದು ಕೂಡ ತಾವೆಲ್ಲರೂ ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು. ನಂತರ ಸರ್ಕಾರ ಹೋದ ನಂತರ ಅವರು ಭಾರತೀಯ ಜನತಾ ಪಾರ್ಟಿಗೆ ದ್ರೋಹವನ್ನ ಬಗೆದು ನಮ್ಮನ್ನ ಬಿಟ್ಟು ಅವರು ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿದ್ದು ತಮ್ಮೆಲ್ಲರ ಗಮನದಲ್ಲಿ ತಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ತರ ದ್ರೋಹ ಬಗೆದಂತ ಸಾಂಗ್ಲಿಯಾನ ಅವರು, ದ್ರೋಹ ಬಗೆದಂತ ಪ್ರೊಫೆಸರ್ ಮುಮ್ತಾಜ್ ಅಲಿ ಖಾನ್ ಅವರು ಮಾಡದಂತ ಆ ಒಂದು ದ್ರೋಹದ ವಿಚಾರ ಅಲ್ಪಸಂಖ್ಯಾತರನ್ನ ಭಾರತೀಯ ಜನತಾ ಪಾರ್ಟಿ ಯಾಕೆ ನಂಬಬೇಕು ಅನ್ನೋದು, ಆ ನಂಬಿಕೆಯನ್ನ ಮರುಕಳಿಸುವಂತಲ್ಲಿ, ಆ ನಂಬಿಕೆಯನ್ನ ಗಳಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾ ಬೇಡ? ಮುಂದಿನ ದಿನಗಳಲ್ಲಿ ಇವತ್ತು ಕಿಕ್ಕರಿಬೇಕಾದಂತ ಈ ಒಂದು ಸಭೆಯಲ್ಲಿ ತಾವು ಈಗ ಒಂದು 60-70 ಜನ ತಾವು ಬಂದಿದ್ದೀರಿ. ತಾವು ನಿಷ್ಠಾವಂತ ಕಾರ್ಯಕರ್ತರು. ನಾನು ಈಗಾಗಲೇ ಉಡುಪಿ ಮಂಗಳೂರು ನಮ್ಮ ಹಿಂದುತ್ವದ ಆ ಒಂದು ಕೇಂದ್ರ ಅಲ್ಲೇ ಹೋಗಿ ಅನೇಕ ಮೀಟಿಂಗ್ಗಳನ್ನು ಮಾಡಿದ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದು 100-150 ಜನ ಸೇರಿದ್ರು. ನಮ್ಮ ಪಕ್ಷ ಅಧಿಕಾರದಿಲ್ಲದೆ ಇರುವಂತ ಸಂದರ್ಭದಲ್ಲೂ ಕೂಡ 100-150 ಜನ ಸೇರಿದ್ರು. ನಿಷ್ಠಾವಂತ ಕಾರ್ಯಕರ್ತರು. ಮೈಸೂರು ನಗರದಲ್ಲಿ ಯಾವ ಗ್ರಾಮಾಂತರದಲ್ಲಿ ನಮಗೆ ಎಷ್ಟು ನಿಷ್ಠೆ ಇದೆ ಪಕ್ಷಕ್ಕೆ, ನಮ್ಮ ದೇಶದ ಆ ಒಂದು ವಿಚಾರ ಬಂದಾಗ, ದೇಶ ಮೊದಲು ಅನ್ನೋ ವಿಚಾರ ಬಂದಾಗ ನಮ್ಮ ಪಕ್ಷ ನಿಷ್ಠೆ, ನಮ್ಮ ದೇಶ ನಿಷ್ಠೆ ಎಷ್ಟು ಅನ್ನೋದು ತಾವು ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ತಾವು ಮುಂದಿನ ದಿನಗಳಲ್ಲಿ ಕಾರ್ಯವೈಖರಿಯನ್ನು ಮಾಡಬೇಕು ಅಂತ ನನಗೆ ಕೈ ಜೋಡಣೆ ಮಾಡ್ತಾ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಮ್ಮ ಅಲ್ಪಸಂಖ್ಯಾತರಾದಂತ ನಾವುಗಳು ಮಾಡಬೇಕಾಗಿರುವಂತ ವಿಚಾರ ಏನು, ನಮ್ಮ ಪಕ್ಷ ನಮ್ಮಲ್ಲಿ ಏನು ಅಪೇಕ್ಷೆ ಪಡುತ್ತೆ. ಈಗಾಗಲೇ ಸಿಟಿಸನ್ಸ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಜಾರಿ ಮಾಡದಂತ ವಿಚಾರ ತಮ್ಮೆಲ್ಲರಿಗೂ ಕೂಡ ಗೊತ್ತು. ಈಗಾಗಲೇ ಮುಸಲ್ಮಾನರು, ಕ್ರೈಸ್ತರು, ನಮ್ಮ ವಿರೋಧ ಪಕ್ಷದಲ್ಲಿರುವಂತಹ ನಾಯಕರುಗಳು ನಮ್ಮನ್ನ ನಮ್ಮ ನಾಗರಿಕತೆಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ಅನ್ನೋ ಸವಾಲನ್ನು ಎತ್ತಿದ್ದಾರೆ. ಆದರೆ ಇದು ನಾಗರಿಕತೆ ಕೊಡುವಂತ ಒಂದು ಕಾನೂನೇ ಹೊರತು ನಾಗರಿಕತೆ ಕಿತ್ತಾಕುವಂತ ಕಾನೂನಲ್ಲ ಅನ್ನೋದು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಅದು ನಮ್ಮ ಸಮುದಾಯದ ಮಧ್ಯದಲ್ಲಿ ಹೋಗಿ ಸಾರುವಂತ ಕೆಲಸ ನಾವುಗಳು ಮಾಡಬೇಕೇ ಹೊರತು ಸುಮ್ಮನೆ ಬಂದು ಕಾಟಾಚಾರಕ್ಕೆ ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಬಂದು ಕೂತು ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ಕೊಂಡಿರ್ತೀನಿ ಅನ್ನೋದಲ್ಲ. ನಮ್ಮ ಒಬ್ಬ ಪೊಲಿಟಿಕಲ್ ಕಾರ್ಯಕರ್ತನಾಗಿ ನಮ್ಮ ಮೇಲಿರುವಂತ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಈ ಒಂದು ಪೊಲಿಟಿಕಲಿ ನಮ್ಮ ವಿರೋಧಿಗಳು ಹಬ್ಬಿಸ್ತಾ ಇರುವಂತ ಕೆಟ್ಟು ವಿಚಾರಗಳನ್ನ ದೂರ ಮಾಡುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇದೇ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಾಸಿರ್ ಹುಸೇನ್ ಅವರು, ಬೆಳ್ಳಾರಿ ಅವರು ರಾಜ್ಯಸಭಾ ಮೆಂಬರ್ ಆದ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನ ಕೂಗದಂತ ವಿಚಾರ ನಮ್ಗೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಅದು ಎಲ್ಲಿ? ವಿಧಾನಸೌಧದ ಒಳಗಡೆ ಕೂಗದಂತ ವಿಚಾರ. ಇದು ಮೈನಾರಿಟಿ ಮೋರ್ಚಾ ಇಡೀ ರಾಜ್ಯದ ನಾವೆಲ್ಲ ಪದಾಧಿಕಾರಿಗಳು, ನಮ್ಮ ಎಲ್ಲ ಕಾರ್ಯಕರ್ತರು ಇದನ್ನ ಅತ್ಯಂತ ನೀಚವಾದಂತ ಒಂದು ಸಂಗತಿ ಅಂತ ನಾವು ಖಂಡನೆಯನ್ನ ಮಾಡ್ತೇವೆ. ನಮ್ಮ ಅಲ್ಪಸಂಖ್ಯಾತ ಮೋರ್ಚಾದ ಮುಸಲ್ಮಾನರು, ಕ್ರೈಸ್ತರು, ಜೈನರು ನಾವು ಅತ್ಯಂತ ಇಂಥ ದೇಶ ವಿರೋಧ ಚಟುವಟಿಕೆಗಳಿಗೆ ಅದಕ್ಕೆ ವಿರೋಧ ಮಾಡ್ತೇವೆ ಅಂತ ಈ ಒಂದು ವೇದಿಕೆ ಮುಖಾಂತರ ಹೇಳ್ತಾ, ಯಾವುದೇ ದೇಶ ವಿರೋಧ ಚಟುವಟಿಕೆಯಲ್ಲಿ ನಾವು ನಮ್ಮ ಸಮುದಾಯದವರೇ ಆಗಿರ್ಬೋದು ಮಾಡದಂತ ಕೆಟ್ಟ ವಿಚಾರಕ್ಕೆ ಅತ್ಯಂತ ಅವರನ್ನ ಮೂತೋಡ್ ಜವಾಬ್ ಕೊಡುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದಿನ ಸಹಕಾರವನ್ನ ಅಲ್ಪಸಂಖ್ಯಾತ ಮೋರ್ಚಾಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಕೇರಳದ ಚುನಾವಣೆಯ ಪ್ರಚಾರದ ನಂತರ ಬೆಂಗಳೂರಿಗೆ, ಅಲ್ಲಿಂದ ನಾಗ್ಪುರಿಗೆ ಹೊರಟಿರುವಂತಹ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರನ್ನ ಮನವಿ ಮಾಡಿಕೊಂಡೆ. ಹೋಗೋ ದಾರಿಯಲ್ಲಿ ಮೈಸೂರು ಇದೆ ಸರ್, ಮೈಸೂರಲ್ಲಿ ತಾವು ಬರಬೇಕು ಅಂತ ಹೇಳಿದಾಗ 2 ದಿನ ನಾನು ಎಲ್ಲಿರ್ತೇನೆ ಅಂತ ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಜಮಾತ್ ಸಿದ್ದಿಕಿ ಅವರು ತಮ್ಮ ಚಪ್ಪಾಳೆ ಮುಖಾಂತರ ಮತ್ತೊಮ್ಮೆ ಅವರಿಗೆ ನಾವು ಎಲ್ಲಾ ರೀತಿಯಲ್ಲಿ ಬೆಂಬಲ ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನ ರಾಜ್ಯಾಧ್ಯಕ್ಷನಾಗಿ ಮಾಡದಂತ ಪಕ್ಷಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ನನ್ನ ಅಲ್ಪಸಂಖ್ಯಾತ ಬಂಧುಗಳಾದಂತ ಮುಸಲ್ಮಾನರು, ಕ್ರೈಸ್ತರು, ಜೈನ ಸಮಾಜದವರು ಈ ಸರಿ ನಮ್ಮ ನೇಮಿಚಂದ್ ಅವರು ಹೇಳೋ ರೀತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜೈನ ಸಮಾಜದವರು ಕೂಡ ಪೊಲಿಟಿಕಲಿ ಅವರಿಗೆ ಪ್ಲೇಸ್ಮೆಂಟ್ ಆಗ್ಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ತಗೊಂಡ ನಂತರ
ಅನೇಕ ಜೈನ ಸಮಾಜದ ಮುಖಂಡರುಗಳಿಗೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇವನ್ ರಾಜ್ಯದ ಪದಾಧಿಕಾರಿಗಳಲ್ಲೂ ಕೂಡ ಅನೇಕರಿಗೆ ನೇಮಕಾತಿಯನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತಾ ಮತ್ತೊಮ್ಮೆ ಜೈನರು, ಮುಸಲ್ಮಾನರು, ಕ್ರೈಸ್ತರು ನಾವು ಯಾವತ್ತೂ ಕೂಡ ದೇಶ ಮೊದಲು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಕ್ಕೆ ಬದ್ಧರಾಗಿರುವಂತಹ ಸಂದರ್ಭದಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಿರ್ಬೋದು, ಪಕ್ಕದ ಬಾಲರಾಜ್ ಆಗಿರ್ಬೋದು, 28ಕ್ಕೆ 28 ಸೀಟುಗಳನ್ನ ನಾವು ಗೆಲ್ಲಿಸುವಂತ ನಿಟ್ಟಿನಲ್ಲಿ ನಮ್ಮ ಶ್ರಮವೂ ಕೂಡ ಇದ್ದೇ ಇರುತ್ತೆ ಅಂತ ಭರವಸೆನ ನೀಡ್ತಾ, ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಅನೇಕ ಜನ ಅವರ ಸ್ವಾರ್ಥಕ್ಕೋಸ್ಕರ ಅನೇಕ ಹೇಳಿಕೆಗಳನ್ನ ನೀಡ್ತಾರೆ. ಅಲ್ಪಸಂಖ್ಯಾತರ ಮತಗಳನ್ನು ಬೇಡ ಅನ್ನುವ ಕೆಲವು ನಾಯಕರುಗಳು ಕೂಡ ನಮ್ಮ ಪೈಕಿ ಇದ್ದಾರೆ. ಆದರೆ ಅದು ನಮ್ಮ ಪಕ್ಷದ ನಿಲುವಲ್ಲ, ಅದು ಕೆಲವು ವ್ಯಕ್ತಿಗಳ ನಿಲುವಷ್ಟೇ ಅಂತ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನಮ್ಮ ವಿಜೇಂದ್ರಣ್ಣನವರು ಬಹಳ ಸ್ಪಷ್ಟವಾಗಿ ತಮ್ಮೆಲ್ಲರೂ ಕೂಡ ತಿಳಿಸಿಕೊಟ್ಟಿರುವಂತ ವಿಚಾರ ನಿಮ್ಮ ಮುಂದೆ ಇಡ್ತಾ, ನನಗೆ ಮಾತನಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.